ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಇಂದು ಕಲಬುರಗಿ ತಾಲೂಕಿನ ಸಾವಳಗಿ ಕ್ರಾಸ್ ಹಾಗೂ ಆಳಂದ ತಾಲೂಕಿನ ಕಡಗಂಚಿ ಬಳಿ ಇತ್ತೀಚೆಗೆ ಮಳೆ ಮತ್ತು ಪ್ರವಾಹದಿಂದಾಗಿ ಹಾನಿಗೊಳಗಾದ ಬೆಳೆ ಹಾನಿ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಸಾವಳಗಿ ಕ್ರಾಸ್ ಬಳಿ ಸರ್ವೆ ನಂಬರ್ 92/1ರಲ್ಲಿನ 4 ಎಕರೆಯಲ್ಲಿ ಸೋಮಶೇಖರ್ ಹನುಮಂತರಾವ್ ಅವರು ಬೆಳೆದ ತೊಗರಿ ಬೆಳೆ ಹಾನಿ ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕಳೆದ ಬಾರಿ ಸಹ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಕಾರಣಕ್ಕೆ ಸುಮಾರು 650 ಕೋಟಿ ರೂಪಾಯಿ ಪರಿಹಾರ ಘೋಷಿಸಲಾಗಿತ್ತು. ಈ ವರ್ಷವೂ ಸಹ ಮತ್ತೆ ಮಳೆಯಿಂದ ಬೆಳೆ ಹಾನಿಯಾಗಿದ್ದು, ಬೆಳೆ ವಿಮೆ ಪರಿಹಾರದ ಜೊತೆಗೆ ಸರ್ಕಾರದಿಂದ ಪರಿಹಾರ ಬಿಡುಗಡೆ ಕುರಿತು ಸಿಎಂ ಘೋಷಣೆ ಮಾಡಲಿದ್ದಾರೆ ಎಂದರು. ಕಲಬುರಗಿ ಸೇರಿದಂತೆ ಯಾದಗಿರಿ, ಬೀದರ್, ವಿಜಯಪುರ ಜಿಲ್ಲೆಯಲ್ಲಿನ ಹೆಚ್ಚು ಬೆಳೆ ಹಾನಿಯಾಗಿದೆ. ಇದಲ್ಲದೆ ಬಾಗಲಕೋಟೆ, ಧಾರವಾಡ, ಗದಗ ಜಿಲ್ಲೆಯಲ್ಲಿಯೂ ಸಹ ಬೆಳೆ ಹಾನಿಯಾಗಿದ್ದು, ಮುಖ್ಯಮಂತ್ರಿ ಇಂದು ವೈಮಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ. ಬಳಿಕ ತೀವ್ರ ಹಾನಿಗೊಳಗಾದ 4 ಜಿಲ್ಲೆಗಳ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಬೆಳೆ ಹಾನಿಯ ಕುರಿತು ಸಭೆ ನಡೆಸಿ ಸೂಕ್ತ ಘೋಷಣೆ ಜೊತೆಗೆ ಎನ್ಡಿಆರ್ಎಫ್ನಲ್ಲಿಯೂ ಪರಿಹಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದರು. ಈಗ ಕಳೆದ ಬಾರಿನೂ ಹೆಚ್ಚು ಮಳೆಯಾಗಿ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಮೇಜರಾಗಿ ಡ್ಯಾಮೇಜ್ ಆಗಿತ್ತು. ಆವಾಗ ಇನ್ಶೂರೆನ್ಸ್ ಮೂಲಕ ನಾವು 650 ಕೋಟಿ ಪರಿಹಾರ ಸಿಕ್ಕಿದೆ. ಈ ಬಾರಿ ಅದಕ್ಕಿಂತ ಹೆಚ್ಚು ಡ್ಯಾಮೇಜ್ ಆಗಿದೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಮೇಜರಾಗಿ ಗುಲ್ಬರ್ಗ, ಬೀದರು, ಯಾದಗಿರಿ ಮತ್ತು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ ಮತ್ತು ಬೇರೆ ಕಡೆ ಅಲ್ಲಲ್ಲೇ ಸ್ವಲ್ಪ ಆಗಿದೆ. ಒಟ್ಟು 9 ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ಬೆಳೆ ಹಾನಿಯಾಗಿದೆ. ಸೊ ಒಂದು ಕಡೆ ಪ್ರವಾಹ ಬಂದಾಗಿದೆ, ಇನ್ನೊಂದು ಕಡೆ ಮಳೆ ಜಾಸ್ತಿಯಾಗಿ ಆಗಿದೆ. ಇದು ಕಂಟಿನ್ಯೂಸ್ ಆಗಿ 1 ತಿಂಗಳಿಂದ CM ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು. ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು, ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ DC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ. ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತು ನಿನ್ನೆ ಮನೆಯಲ್ಲೂ ಒಂದಷ್ಟು ಮುಂದೆ 7 ಲಕ್ಷ ಆಗಿತ್ತು, 2 ಲಕ್ಷ 3 ದಿವಸಕ್ಕೆ ಜಾಸ್ತಿ ಆಗಿದೆ. ಸೊ ಈಗೇನು ಇನ್ಶೂರೆನ್ಸಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನೆನ್ನೆಲೆ ಡಿಕ್ಲೇರ್ ಮಾಡಿದ್ದೀವಿ. ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ. ಅದರ ಜೊತೆಗೆ NDRFನಲ್ಲಿ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಲ್ಯಾಣ ಕರ್ನಾಟಕದ ಮುಖ್ಯವಾದಂಥ ವಿಭಾಗ ಜಿಲ್ಲೆ ಗುಲ್ಬರ್ಗದಲ್ಲೇ ಬಂದಿರೋದ್ರಿಂದ ಈಗ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಾನು ನಮ್ಮ BR ಪಾಟೀಲು, ಅಲ್ಲಂ ಪ್ರಭು ಪಾಟೀಲು ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ. ಈಗ ಮಧ್ಯಾಹ್ನ 2:30 ಮೀಟಿಂಗ್ ಮಾಡಿ 4 ಗಂಟೆ ಹೊತ್ತಿಗೆ ನಿಮ್ಮ ಪ್ರೆಸ್ ಮೀಟ್ ಮಾಡ್ತಾರೆ. ಆವಾಗ ಏನೇನೆಲ್ಲ ಮಾಹಿತಿಯನ್ನು ಅಧಿಕಾರಿಗಳ ಹತ್ರ, ಸ್ಥಳೀಯ ಶಾಸಕರ ಹತ್ರ, ಮಂತ್ರಿಗಳ ಹತ್ರ ಪಡೆದು ಅಲ್ಟಿಮೇಟು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಹೌದು ಅದನ್ನು ಪರಿಹಾರ ಕೊಡ್ತೀವಿ. ಅದೆಲ್ಲ ಘೋಷಣೆ ಮಾನ್ಯ ಮುಖ್ಯಮಂತ್ರಿಗಳು 3 ಗಂಟೆಗೆ ಮಾಡ್ತಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.